ಹಲೋ ಸರ್, ನಮಸ್ತೆ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನಮ್ಮ ಹಾಸನಾಂಬ ಫಿಲಿಮ್ಸ್ ಜೊತೆ ನಿಮ್ಮ ಜರ್ನಿ ಹೇಗಿತ್ತು ಸರ್? ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತಾ? ತುಂಬ ಚೆನ್ನಾಗಿತ್ತು. ಆಲ್ರೆಡಿ ಈಗ ಶೂಟು ಸ್ಟಾರ್ಟ್ ಆಗಿ ಒಂದು 5 days ಆಯ್ತು. ಇನ್ನೂ ಒಂದು 5 days ಆಗುತ್ತೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸಖತ್ತಾಗಿ ಮಾಡ್ತಾ ಇದಾರೆ ಎಲ್ಲ ಕಲಾವಿದರು. ನಾವು ಅಲ್ಲಿಂದ ಚಿಂತಾಮಣಿಯಿಂದ ಬಂದು ಇಲ್ಲಿ ಹಾಸನದಲ್ಲಿ ಮಾಡಿದ್ವಿ. ಹೌದು ಸರ್, ಅದಕ್ಕೆ ಒಂದು ವಿಷಯ ಕೇಳ್ಬಿಟ್ವಿ. ಅಷ್ಟು ದೂರದಿಂದ ಬಂದಿದ್ದೀರಲ್ವಾ ಸರ್? ತುಂಬಾ ಖುಷಿನೇ ಆಯ್ತು ನಮ್ಗೆ. ಹೇಳಿ ಸರ್. ಅದೇ ಅಲ್ಲಿಂದ ನನ್ನ ಫ್ರೆಂಡ್ ಅವರು ಕಿರಣ್ ಅಂತ ಹೇಳ್ಬಿಟ್ಟು ಕಂಟೆಂಟ್ ರೆಡಿ ಮಾಡಿದ್ರು. ಮತ್ತೆ ಇಲ್ಲಿ ಬಂದು ಅದನ್ನ ರೆಡಿ ಮಾಡ್ಕೊಂಡು ನಾವು ಬಂದು ಆಲ್ರೆಡಿ ಒಂದು 20 days ಆಯ್ತು. ಓಕೆ. ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಇದರಲ್ಲಿ ಹೀರೋ ನಾನೇ ಮಾಡ್ತಾ ಇದ್ದೀನಿ. ಓ ಸೂಪರ್ ಸರ್, ಕಂಗ್ರ್ಯಾಚುಲೇಷನ್ ಸರ್. ಮತ್ತೆ ಆಕ್ಚುಲಿ ನನಗೆ ಆಕ್ಟಿಂಗು ಅಷ್ಟೊಂದು ಟಚ್ ಇರಲಿಲ್ಲ. ಯಾವಾಗೋ ಫಸ್ಟು ಇನ್ಸ್ಟಾಗ್ರಾಮ್ ಮಾಡಿಬಿಟ್ರೆ ಮತ್ತೆ ನಾನು ಯಾವ್ದ್ರಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಬಂದಿದ್ದು 2ನೇ ದಿವಸಕ್ಕೆ ನಾನು ರಿಹರ್ಸಲ್ಗೆಲ್ಲ ಮಾಡಿದಾಗ ಇಲ್ಲಿ ಅವ್ರು ಬೇರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅವರೆಲ್ಲ ಸ್ವಲ್ಪ ಆಕ್ಟಿಂಗ್ ಬರಲ್ಲ, ಇವ್ರು ಮಾಡ್ತಾರೆ ಈ ಮೂವಿ, ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಕಂಟೆಂಟು ಸಖತ್ತಾಗಿ ಬರುತ್ತೆ, ಮಾಡಿದ್ರೆ ಇವ್ರು ಮಾಡ್ತಾರೆ, ಇವ್ರ ಕೈಲಿ ಆಗುತ್ತಾ ಅನ್ನೋ ಅವ್ರ ಮೈಂಡಲ್ಲಿ ತುಂಬಿಕೊಳ್ತು. ಬಟ್ ನನಗೂ ಸ್ವಲ್ಪ ಬೇಜಾರಾಯಿತು. ಯಾಕೆ ನನಗೆ ತುಂಬ ಆಸೆ ಇತ್ತಲ್ವಾ, ಮಾಡಬೇಕಾಗಿತ್ತಲ್ವಾ ಅಂತ. ಮತ್ತೆ ಅದು ಕ್ಯಾಮ್ರಾ ಮುಂದೆ ಮಾಡಿದೆ. ಹುಚ್ಚ ಕ್ಯಾರೆಕ್ಟರ್ ಮಾಡೋ ಟೈಮಲ್ಲಿ ತುಂಬ ಧೈರ್ಯದಿಂದ ಮಾಡಿದೆ. ಅವಾಗ ಬೇರೆಯವರು ಬಂದು ಗಾಡಿಗಳನ್ನ ಪಾರ್ಕಿಂಗ್ ಮಾಡಿಬಿಟ್ಟು ಬಂದು ನಿಲ್ಲಿಸ್ಬಿಟ್ಟು, ಸರ್ ಸೂಪರಾಗಿ ಮಾಡ್ತಾ ಇದ್ದಾರೆ ಆ್ಯಕ್ಟಿಂಗ್, ಸಖತ್ ಆ್ಯಕ್ಟಿಂಗು ಅಂತ ಹೇಳಿದಾಗ ಫೀಲ್ ಆಯಿತು, ತುಂಬ ಫೀಲ್ ಆಯಿತು. ಸೂಪರ್ ಸರ್, ದೊಡ್ಡ ಮೂವಿ ಮಾಡೋ ರೇಂಜ್ಗೆ ಫೀಲ್ ಆಯಿತು. ತುಂಬ ಚೆನ್ನಾಗಿ ಬರ್ತಾ ಇದೆ. ಶಾರ್ಟ್ ಫಿಲಮ್ ಸರ್ ಇದು? ಹೌದು, ಕಿರುಚಿತ್ರ. ಓಕೆ. ಮತ್ತೆ ಇಬ್ಬರು ಹೀರೋಯಿನ್ಸು, ಒಬ್ರು ಲವ್ ಮಾಡಿ ಮೋಸ ಮಾಡ್ತಾರ, ಇನ್ನೊಬ್ರು ನಮ್ಮ ತಾಯಿ ಇರ್ತಾರೆ, ಅವರು ತೀರ್ಕೊಂಡ್ಮೇಲೆ ಅವ್ರು ಬಂದು ನನ್ನ ಹುಚ್ಚ ಆಗಿರ್ತೀನಿ, ಅವ್ರು ಬಂದು ನಮ್ಮ ತಾಯಿ ರೂಪದಲ್ಲಿ ಬಂದು ನನ್ಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಡ್ತಾರೆ. ಈ ತರ ಕ್ಯಾರೆಕ್ಟರ್. ಈ ಮತ್ತೆ ಅವರು ಲವ್ ಮಾಡಿ ನನ್ನ ಮೋಸ ಮಾಡಿದವಾಗ ಒಂದೇ ಡೇಯಲ್ಲಿ ತಾಯಿನೂ ತೀರ್ಕೊಬಿಡ್ತಾಳೆ. ಅವಾಗ ಸ್ವಲ್ಪ ಆ ಡಿಪ್ರೆಷನ್ ಇಂದ ಇದು ಹುಚ್ಚ ಆಗ್ತೀನಿ. ಒಳ್ಳೆ ಕಂಟೆಂಟು, ಮೆಸೇಜು ತುಂಬಾ ಚೆನ್ನಾಗಿದೆ. ಸ್ಟೋರಿ ಬರ್ತಿರೋದು ನಿಮ್ಮ ಫ್ರೆಂಡೇನಾ? ಹೌದು, ಕಿರಣ್ ಅವರು. ಓಕೆ. ಮೂವಿಯಿಂದ ಏನ್ ಮೆಸೇಜ್ ಕೊಡಕ್ ಹೋಗಿದ್ದೀರಾ ಸರ್ ನೀವು ಈ ಜನಗಳಿಗೆ? ಸರ್, ಒಬ್ಬ ಮಿಡಲ್ ಕ್ಲಾಸ್ ಹುಡುಗ